ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇಂದು ನಾವು ಕುಲಂ ನಾಟಕದ ಸಾರಾಂಶವನ್ನು ಗಮನಿಸೋಣ. ಕವಿ ಪರಿಚಯವನ್ನು ನೋಡುವುದಾದರೆ, ಕುಲಂ ನಾಟಕವನ್ನು ಡಾಕ್ಟರ್ ರಾಜಪ್ಪ ದಳವಾಯಿ ಅವರು ಬರೆದಿರುತ್ತಾರೆ. ಡಾಕ್ಟರ್ ರಾಜಪ್ಪ ದಳವಾಯಿ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಅನುವನಹಳ್ಳಿಯಲ್ಲಿ 1962ರಲ್ಲಿ ಜನಿಸಿರುತ್ತಾರೆ. ಇವರು ಶಿವನಿ, ಕೊಡಗನೂರು, ಚಿಕ್ಕಮಗಳೂರು, ಮಂಡ್ಯ, ಶಿವಮೊಗ್ಗ, ಮೈಸೂರು ಮತ್ತು ದೆಹಲಿಯಲ್ಲಿ ವ್ಯಾಸಂಗವನ್ನು ಮಾಡಿ ಸಾಕಷ್ಟು ಭಾಗಗಳಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆಯನ್ನು ಸಲ್ಲಿಸಿರುತ್ತಾರೆ. ಇವರು ಜನಪದದಲ್ಲಿ PG ಡಿಪ್ಲೊಮೊ, UGC ಫೆಲೋ ಆಗಿ ಸ್ವತಂತ್ರ ಪೂರ್ವ ಕನ್ನಡ ಕಾದಂಬರಿಗಳಲ್ಲಿ ಚಾರಿತ್ರಿಕ ಅಂಶಗಳು ಎಂಬ ವಿಷಯದಲ್ಲಿ PhD ಪದವಿಯನ್ನು ಕೂಡ ಪಡೆದಿರುತ್ತಾರೆ. ಇವರ ಪ್ರಮುಖ ಕೃತಿಗಳನ್ನು ನೋಡುವುದಾದರೆ ಸುಯೋಧನ, ಒಂದು ಬೊಗಸೆ ನೀರು, ಕುಲಂ, ದಾರಶಿಕೋ. ಇನ್ನು ಇವರ ನಾಟಕಗಳನ್ನು ಗಮನಿಸುವುದಾದರೆ ಡೋಲಿ ಮತ್ತಿತರ ನಾಟಕಗಳು, ಸುಯೋಧನ, ಬೀದಿ ನಾಟಕಗಳು, ತಂಬೂರಿ, ಒಂದು ಬೊಗಸೆ ನೀರು, ದಳವಾಯಿಯ ಡಜನ್ ನಾಟಕಗಳು. ಇನ್ನು ಇವರ ಕವನ ಸಂಕಲನಗಳು ಸಗಟು ಕವಿಯ ಚಿಲ್ಲರೆ ಪದ್ಯಗಳು, ರಕ್ತದ ಬಣ್ಣ ಕಪ್ಪು, ಜಲರೂಪಿ ನಗು ಇದು ಇವರ ಕವನ ಸಂಕಲನಗಳಾಗಿ ಕಂಡುಬರುತ್ತವೆ. ಕುಲಂ ನಾಟಕ ಒಂದು ಜಾತಿ ವ್ಯವಸ್ಥೆಯನ್ನು ಎತ್ತಿ ಹೇಳುವಂತಹ ನಾಟಕವಾಗಿ ಕಂಡುಬರುತ್ತದೆ. ಮಹಾಭಾರತದ ದುರಂತ ಪಾತ್ರವಾದಂತಹ ಕರ್ಣನನ್ನು ಕುರಿತು ಕುಲಂ ನಾಟಕ ಬಿಂಬಿಸುವುದನ್ನು ನಾವಿಲ್ಲಿ ಕಾಣಬಹುದಾಗಿದೆ. 18 ದೃಶ್ಯಗಳನ್ನೊಳಗೊಂಡಿರುವ ಈ ನಾಟಕದಲ್ಲಿ 13 ಪಾತ್ರಗಳನ್ನು ಕಾಣಬಹುದು. ಇಲ್ಲಿ ಜಾತಿಯೇ ಪ್ರಮುಖ ಪ್ರಶ್ನೆಯಾಗಿ ಕಂಡುಬರುತ್ತದೆ. ಪಂಪನ ಕರ್ಣ ಜೊತೆಗೆ ಕುಮಾರವ್ಯಾಸನ ಕರ್ಣ, ಇವರೊಟ್ಟಿಗೆ ಕುವೆಂಪು ಬರೆದಿರುವ ಕರ್ಣರನ್ನು ಕೂಲಂಕುಷವಾಗಿ ಗಮನಿಸಿರುವಂತಹ ರಾಜಪ್ಪ ದಳವಾಯಿ ಅವರು ಕರ್ಣ ಕೀಳು ಕುಲದಲ್ಲಿ ಬೆಳೆದರೂ ಸಹ ಶ್ರೇಷ್ಠ ಕುಲದಲ್ಲಿ ಹುಟ್ಟಿರುವಂತಹವನು ಎಂಬುದನ್ನು ಬಿಂಬಿಸುವ ಪ್ರಯತ್ನ ಇಲ್ಲಿ ನಡೆದಿದೆ. ಜಾತಿ ಶ್ರೇಷ್ಠತೆಯು ಅಹಂಕಾರವಾಗಿ, ಪ್ರತಿಷ್ಠೆಯಾಗಿ ಮತ್ತೆ ಮತ್ತೆ ಸಾಮಾಜಿಕ ನೆಲೆಯಲ್ಲಿ ವ್ಯಕ್ತವಾಗುವುದನ್ನು ನಾವಿಲ್ಲಿ ಕಾಣಬಹುದು. ಆ ಮೂಲಕ ಶ್ರೇಣೀಕರಣ ವ್ಯವಸ್ಥೆಯೊಂದು ಸೃಷ್ಟಿಯಾಗಿ ನಿರಂತರವಾಗಿ ಅಸಮಾನತೆ ಜಾರಿಯಲ್ಲಿರುವಂತಹ ಅಧರ್ಮವನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಈ ಒಂದು ನಾಟಕದಲ್ಲಿ ಸಂಭವಿಸುವಂತಹ ಜಾತಿಯ ಮದವನ್ನು ಅನುಭವಿಸುವಂತಹ ಕರ್ಣ, ಕೃಷ್ಣ ಮತ್ತು ಕುಂತಿಯರು ಹೇಳಿದಂತೆ ಉನ್ನತ ಕುಲದಲ್ಲಿ ಜನಿಸಿದರೂ ಕೂಡ ಕೀಳು ಕುಲದಲ್ಲಿ ಬದುಕುತ್ತಿರುವ ನಿನ್ನ ಸ್ಥಿತಿಯೇ, ಅಂದರೆ ಕರ್ಣನ ಸ್ಥಿತಿಯೇ ಇಂತಾದರೆ ಕೀಳಾಗಿ ಹುಟ್ಟಿ ಕೀಳಾಗಿಯೇ ಬದುಕುವಂತಹ ಜಗತ್ತಿನ ಸಾಕಷ್ಟು ಮಂದಿ ಕೀಳು ಕುಲದವರ ಗತಿಯೇನು, ಅವರ ನೋವೇನು ಎಂಬುದು ಮನೋವ್ಯಥೆಯಾಗಿ ಇಲ್ಲಿ ಕಂಡುಬರುತ್ತದೆ. ಅಸ್ಪೃಶ್ಯತೆ, ಜಾತಿಯ ರಿಕ್ತ ಸ್ಥಿತಿ, ಅಸಹಾಯಕತೆಯನ್ನು ಅರ್ಥ ಮಾಡಿಕೊಳ್ಳಲಾರದಂತೆ ಪ್ರತಿಪಾದಿಸುತ್ತದೆ ಈ ನಾಟಕ. ನಾಟಕದಲ್ಲಿ ಬರುವ ಕರ್ಣ ಭೀಷ್ಮರ ಸಂಭಾಷಣೆಯಲ್ಲಿ ಕರ್ಣನು ಬದುಕಿನಲ್ಲಿ ಸಾಧ್ಯವಾಗದ ಸಮಾನತೆಯನ್ನು ಸಾವಿನಲ್ಲಾದರೂ ಸಾಧ್ಯಗೊಳಿಸುವ ಎಡೆಗೆ ಯೋಚಿಸಿರುವುದನ್ನು ಕಾಣಬಹುದು. ಜೀವನದಲ್ಲಿ ಪ್ರೀತಿ ವಿಶ್ವಾಸಗಳಿಲ್ಲ, ಸಹನೆ ಸಹಬಾಳ್ವೆ ಎಂಬುದು ಈ ದರಿದ್ರ ಜೀವನದಕ್ಕೆ ಹೊರತಾಗಿಲ್ಲ. ಎಷ್ಟೋ ಬಾರಿ ಯುದ್ಧವೇ ಮೇಲಾಗಿ ಕಾಣುತ್ತದೆ. ನಮ್ಮ ಸತ್ಕುಲ ನಿನ್ನ ಕೀಳು ಕುಲಗಳೆರಡೂ ಸಮಾನವಾಗಿರಲು ಸಾಧ್ಯವೇ ಇಲ್ಲ ಎಂಬುವಂತಹ ಮಾತಿಗೆ ಒಂದೇ ವೇದಿಕೆಯಲ್ಲಿ, ಅಂದರೆ ರಣರಂಗದಲ್ಲಿ ನಮ್ಮ ಬದುಕಿನ ಸಾರ್ಥಕತೆಯನ್ನು ಅಥವಾ ಸಮಾನತೆಯನ್ನು ಸಾವು ಸಾಧಿಸುವುದಾದರೆ ನನಗೆ ಅದೇ ಇರಲಿ ಎಂಬುವಂತಹ ಅಭಿಲಾಷೆಯನ್ನು ಹೊಂದಿದ್ದಾನೆ ಕರ್ಣ. ಕೃಷ್ಣ ಮತ್ತು ಕುಂತಿಯರ ದೃಶ್ಯಗಳಲ್ಲಿ ಕರ್ಣನ ರಾಜಕಾರಣ, ಕುಟಿಲತೆ, ಕುಂತಿಯ ತಾಯಿ ವಾತ್ಸಲ್ಯ, ಮಕ್ಕಳೆಡೆಗೆ ತುಡಿತಗಳು ವ್ಯಕ್ತವಾಗುತ್ತವೆ. ಮತ್ತು ಕರ್ಣನ ಸಾಕು, ತಂದೆ ತಾಯಿ ಮತ್ತು ತಮ್ಮನಿರುವ ದೃಶ್ಯಗಳಲ್ಲಿ ಕುಟುಂಬದ ಆರ್ದ್ರತೆ, ವಾತ್ಸಲ್ಯ ಮತ್ತು ಜೀವನದ ರಸಮಯ ಕ್ಷಣಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಕರ್ಣ ಕುರುಕ್ಷೇತ್ರ ಯುದ್ಧದಲ್ಲಿ ಗೆದ್ದು ಬರಬೇಕೆಂಬ ಹಾರೈಸುವಿಕೆ, ಗೆದ್ದು ಬರಲೇಬೇಕೆಂದು ಅವನ ಆ ಗೆಲುವಿಗಾಗಿ ಹಾರೈಸುವ ಹಾಡುಗಳನ್ನು ನಾವು ಇಲ್ಲಿ ಕಾಣಬಹುದಾಗಿದೆ. ಆದರೆ
ಆ ಹಾಡಿಗೆ ಹೊರತಾಗಿ ಯುದ್ಧದಲ್ಲಾಗುವುದು ಬೇರೆಯೇ ಎಂಬುದನ್ನು ರಾಜಪದಳಬಾಯಿಯವರು ಈ ನಾಟಕದ ಮುಖೇನವಾಗಿ ತೋರಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಕುಂತಿ, ಕೃಷ್ಣ, ಅಶ್ವತ್ಥಾಮ, ಭೀಷ್ಮ, ರಾಧೆ ಮೊದಲಾದವರನ್ನು ಕುರಿತು ಈ ನಾಟಕ ಪ್ರಧಾನವಾಗಿ ಕಂಡುಬರುತ್ತದೆ. ನಾಟಕದ ಪ್ರಮುಖ ಪಾತ್ರಗಳಾಗಿ ರಾಧೆ, ಕರ್ಣನ ಸಾಕುತಾಯಿ, ರಾಧೆಯ ಗಂಡ ಎಂದರೆ ಕರ್ಣನ ಸಾಕುತಂದೆ ಶಿವಜಲ, ಕರ್ಣನ ತಮ್ಮ, ಗಂಗಿ ಶಿವಜಲನ ಹೆಂಡತಿಯಾಗಿ ಅಥವಾ ರಾಧೆಯ ಸೋದರ ಸೊಸೆಯಾಗಿ ಕಾಣಬಹುದು. ಸಹದೇವ ಇವನೊಬ್ಬ ತ್ರಿಕಾಲಜ್ಞಾನಿಯಾಗಿದ್ದು ಇವನ ಅಳಲನ್ನು ತನ್ನಷ್ಟಕ್ಕೆ ತಾನೇ ಸ್ವಗತವಾಗಿ ಹೇಳಿಕೊಳ್ಳುವ ಪರಿ ಇಲ್ಲಿ ವ್ಯಕ್ತವಾಗಿದೆ. ಕೃಷ್ಣ, ಕುಂತಿ, ಏಕಲವ್ಯ, ಕರ್ಣ, ದ್ವಾರಪಾಲಕ 1, ದ್ವಾರಪಾಲಕ 2, ಭೀಷ್ಮ, ಅಶ್ವತ್ಥಾಮ, ಅರ್ಜುನ ಇಂತಹ ಪ್ರಮುಖ ಪಾತ್ರಗಳನ್ನು ನಾವು ಕಾಣಬಹುದು. ಮೊದಲ ದೃಶ್ಯದಲ್ಲಿ ದುರ್ಯೋಧನ ಮತ್ತು ಕೃಷ್ಣನ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನಾವಿಲ್ಲಿ ಕಾಣಬಹುದು. ದುರ್ಯೋಧನ ಅಹಂಕಾರದ ಮಾತುಗಳಿಂದ ಸಂಧಿ ಕಾರ್ಯಕ್ಕೆ ಒಪ್ಪಿಕೊಳ್ಳದೇ ಇರುವಂತಹ ಮಾತುಗಳನ್ನಾಡಿದ ಸಂದರ್ಭದಲ್ಲಿ ಕೃಷ್ಣ ಅವನ ಅವಮಾನವನ್ನು ಯಾವ ರೀತಿಯಾಗಿ ಸರಿಪಡಿಸಬಹುದು ಎಂಬುದನ್ನು ಇಲ್ಲಿ ಹೇಳುತ್ತಾನೆ. ಅಹಂಕಾರದ ಮಾತುಗಳಿಗೆ ನಾನು ಪ್ರತ್ಯುತ್ತರವನ್ನು ಕೊಟ್ಟೇ ಕೊಡುತ್ತೇನೆ ಎಂಬುದಾಗಿ ಹೇಳುತ್ತಾ, ನಿನ್ನನ್ನು ಯುದ್ಧದಿಂದ ಹಿಂದೆ ಸರಿಯುವಂತೆ ಮಾಡುವ ವ್ಯವಸ್ಥೆ ನನಗೆ ತಿಳಿದಿದೆ. ಪಾಂಡವರನ್ನು ಉಳಿಸಿಕೊಳ್ಳುವ ಸ್ಥೈರ್ಯ ಅಥವಾ ಧೈರ್ಯ ನನಗಿದೆ ಎಂಬುದನ್ನು ಕೃಷ್ಣ ಇಲ್ಲಿ ಹೇಳುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಸಂಧಿ ಕಾರ್ಯಕ್ಕೆ ಸಿದ್ಧನಿಲ್ಲದೇ ಇರುವಂತಹ ನಿನ್ನ ಕೇಡನ್ನು ನೀನೇ ಊಟ ಮಾಡುವೆ ಎಂಬ ನಿಲುವಿಗೆ ಕೃಷ್ಣ ಬರುತ್ತಾನೆ. ಇದರಲ್ಲಿ ಅಂದರೆ 1ನೇ ದೃಶ್ಯದಲ್ಲಿ ಕೃಷ್ಣ ಮತ್ತು ದುರ್ಯೋಧನರ ನಡುವೆ ಸಂಧಿ ಕಾರ್ಯದ ಬಗ್ಗೆ ನಡೆದಂತಹ ಸಂಭಾಷಣೆಯ ವಿಚಾರಗಳು ನಡೆಯುವಂಥದ್ದನ್ನು ನಾವು ಕಾಣಬಹುದು. ಇನ್ನು 2ನೇ ದೃಶ್ಯಕ್ಕೆ ಬಂದರೆ ಇಲ್ಲಿ ಕೃಷ್ಣನ ಸಾಕು ತಂದೆ ತಾಯಿಯರಾದಂತಹ ಈ ಕುಟುಂಬದ ಸಾಮರಸ್ಯವನ್ನು, ಆರ್ದ್ರತೆಯನ್ನು ಕಾಣಬಹುದು. ಮೊದಲಿಗೆ ಹಾಡಿನಿಂದ ಶುರುವಾದಂತಹ 2ನೇ ದೃಶ್ಯ ರಾಧೆಯ ಗಂಡ ಶಿವಜಲ ಮತ್ತು ಗಂಗೆಯ ನಡುವೆ ನಡೆಯುವಂತಹ ಸಂಭಾಷಣೆಯಾಗಿ ಕಂಡುಬರುತ್ತದೆ. ಇಲ್ಲಿ ಸಾಕು ತಾಯಿಯಾಗಿರುವಂತಹ ರಾಧೆ, ಕರ್ಣನ ಸಾಕು ತಾಯಿಯಾಗಿರುವಂತಹ ರಾಧೆ ಕರ್ಣನ ಬಗ್ಗೆ ಆಲೋಚಿಸುತ್ತಾ ಕರ್ಣನನ್ನು ಒಮ್ಮೆಯಾದರೂ ನೋಡಬೇಕು ಎಂಬ ಅಭಿಲಾಷೆಯನ್ನು ವ್ಯಕ್ತಪಡಿಸುತ್ತಿರುತ್ತಾಳೆ. ಅವಳಿಗೆ ಪ್ರತ್ಯುತ್ತರವಾಗಿ, ಅವಳ ಮಾತಿಗೆ ಪ್ರತಿಕ್ರಿಯೆಯಾಗಿ ರಾಧೆಯ ಗಂಡ ಮತ್ತು ಶಿವಜಲ ಉತ್ತರವನ್ನು ಕೊಡುವಂಥದ್ದು, ಅರಮನೆಗೆ ಹೋದರೆ ನಮ್ಮನ್ನು ಅರಮನೆಯಲ್ಲಿ ಯಾರೂ ಕೂಡ ಒಳಗಡೆ ಸೇರಿಸುವುದಿಲ್ಲ ಎಂಬ ಮಾತುಗಳು ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ಕಾಣುತ್ತೇವೆ. ಕೊನೆಯಲ್ಲಿ ಗಂಗಿ, ನಾನು ಅರಮನೆಗೆ ಹೋಗಿ ಕರ್ಣಮಾವನನ್ನು ನೋಡಿ ಬರ್ತೀನಿ ಅನ್ನುವಂತಹ ಮಾತು ವ್ಯಕ್ತವಾಗಿರುತ್ತದೆ. ಇನ್ನು 3ನೇ ದೃಶ್ಯಕ್ಕೆ ಬಂದರೆ ಇಲ್ಲಿ ಸಹದೇವ ತನ್ನ ತ್ರಿಕಾಲ ಜ್ಞಾನವನ್ನು ನೆನೆದು ತನಗೆ ಎಲ್ಲವೂ ತಿಳಿಯುತ್ತದೆ, ಆದರೆ ಏನನ್ನೂ ಮಾಡದಂತಹ ಅಸಹಾಯಕ ಸ್ಥಿತಿ ನನಗಿದೆ, ಇಂತಹ ನರಕ ಯಾರಿಗೂ ಬೇಡ ಎಂಬುದಾಗಿ ತನ್ನದೇ ಆದಂತಹ ರೀತಿಯಲ್ಲಿ ಸ್ವಗತವನ್ನು ಮಾಡಿಕೊಂಡಿರುವುದು 3ನೇ ದೃಶ್ಯದಲ್ಲಿ ಕಂಡುಬರುತ್ತದೆ. ಇನ್ನು 4ನೇ ದೃಶ್ಯಕ್ಕೆ ಬಂದರೆ ಇಲ್ಲಿ ಕೃಷ್ಣ ಮತ್ತು ಕುಂತಿಯರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನಾವಿಲ್ಲಿ ಕಾಣಬಹುದು. ಇಲ್ಲಿ ಕೃಷ್ಣ ಕುಂತಿಗೆ ಸಂಧಾನ ಕಾರ್ಯ ನೆರವೇರದೇ ಇರುವ ವಿಚಾರ, ಅದರ ಜೊತೆಗೆ ಕರ್ಣನ ಬಳಿ ಹೋಗಿ ಅವನ ಜನ್ಮರಹಸ್ಯವನ್ನು ತಿಳಿಸಿ ಅವನೇ ರಾಜ್ಯವಾಳುವಂತೆ ಮನವೊಲೈಸು. ಒಂದು ವೇಳೆ ಅದು ಸಾಧ್ಯವಾಗದೇ ಇದ್ದಂತಹ ಪಕ್ಷದಲ್ಲಿ ಅವನಿಗೆ ತೊಟ್ಟ ಬಾಣವನ್ನು ಮತ್ತೆ ತೊಡಬಾರದಂತೆ ಅವನಿಂದ ವಚನವನ್ನು ಪಡೆಯುವಂತೆ ಕೃಷ್ಣ ಕುಂತಿಗೆ ಹೇಳುವಂಥದ್ದು. ಇಲ್ಲಿ ಕುಂತಿ ಕೃಷ್ಣನಿಗೆ ಮರು ಉತ್ತರವಾಗಿ ತನ್ನ ಮಗನ ಬಗೆಗೆ ಮಾತೃವಾತ್ಸಲ್ಯವನ್ನು ಪ್ರಸ್ತುತಪಡಿಸುವಂತಹ ಮಾತುಗಳನ್ನಾಡುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ನನಗೆ 5 ಜನ ಮಕ್ಕಳು ಬೇರೆಯಲ್ಲ, ಕರ್ಣ ಬೇರೆಯಲ್ಲ, ಅವನಿಂದ
ನನಗೆ ವಚನವನ್ನು ತೆಗೆದುಕೊಳ್ಳುವುದು ಸಾಧ್ಯವಾಗದು ಅಂತ ಹೇಳುವಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಇದು ದೃಶ್ಯ 4ರಲ್ಲಿ ಕೃಷ್ಣ ಮತ್ತು ಕುಂತಿಯರ ನಡುವೆ ನಡೆಯುವಂತಹ ಸಂಭಾಷಣೆ. ಕರ್ಣನನ್ನು ಯುದ್ಧದಿಂದ ಹಿಂದೆ ಸೆಳೆಯುವ ವಿಚಾರ, ಜೊತೆಗೆ ಕುಂತಿ ತನ್ನ ಜನ್ಮ ರಹಸ್ಯವನ್ನು ಕರ್ಣನಿಗೆ ಹೇಳಿ ಕರ್ಣನಿಂದ ತೊಟ್ಟ ಬಾಣವನ್ನು ಮತ್ತೆ ತೊಡದಂತಹ ವಚನವನ್ನು ಪಡೆಯಬೇಕೆಂಬ ಕುತಂತ್ರವನ್ನು ಕೃಷ್ಣ ಇಲ್ಲಿ ಕುಂತಿಯ ಬಳಿ ಮಾತನಾಡುತ್ತಿರುವುದನ್ನು ಕಾಣಬಹುದು. ಆ ಮಾತುಗಳನ್ನು ಕೇಳಿಸಿಕೊಂಡಂತಹ ಕುಂತಿ ತನ್ನಲ್ಲಿರುವ ಮಗನ ವ್ಯಾಮೋಹವನ್ನು ವ್ಯಕ್ತಪಡಿಸುವಂತಹ ಮನಸ್ಥಿತಿ, ಕುಂತಿಯ ಮನಸ್ಥಿತಿ ಇಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ನಾವಿಲ್ಲಿ ಕಾಣ್ತಾ ಹೋಗ್ಬೋದು. ಇದು ದೃಶ್ಯ 4ರಲ್ಲಿ ವ್ಯಕ್ತವಾಗಿದೆ. ಇನ್ನು 5ನೇ ದೃಶ್ಯಕ್ಕೆ ಬಂದರೆ ಪುನಃ ನಾವು ಕರ್ಣನ ಸಾಕು ತಂದೆ ತಾಯಿ ಇರುವಂತಹ ಜಾಗ. ಅಲ್ಲಿ ರಾಧೆಯ ಗಂಡ ಮತ್ತು ಶಿವಜಲ ಹಾಗೂ ಗಂಗೆಯ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನಾವಿಲ್ಲಿ ಕಾಣಬಹುದು. ಮೊದಲ ದೃಶ್ಯದಲ್ಲಿ ಅಂದರೆ ಈ ಕರ್ಣರ ಸಾಕು ತಂದೆ ತಾಯಿಗಳ ನಡುವೆ ನಡೆದಂತಹ ಸಂಭಾಷಣೆಯ ಮೊದಲಲ್ಲಿ ರಾಧೆ ತನ್ನ ಸಾಕು ಮಗನಾದ ಕರ್ಣನನ್ನು ನೆನಪಿಸಿಕೊಂಡು ಅಳಲನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಶಿವಜಲ ಮತ್ತು ಗಂಗಿ ತಾವು ಕರ್ಣನನ್ನು ನೋಡಲಾಗಿ ಅರಮನೆಗೆ ಹೋಗಿ ಬರುತ್ತೇವೆ ಎಂದು ಹೇಳಿದ್ದರು. ಆ ಪ್ರಕಾರವಾಗಿ ಹೋಗಿರುವ ಮಕ್ಕಳು ಇನ್ನೂ ಬರದೇ ಇದ್ದಾಗ, ಅಂದರೆ ಅರಮನೆಗೆ ಹೋದಂತಹ ಶಿವಜಲ ಮತ್ತು ಗಂಗೆ ವಾಪಸ್ ಬರದೇ ಇದ್ದಂತಹ ಸಂದರ್ಭದಲ್ಲಿ ಅವರನ್ನು ಇನ್ನೂ ಬಂದಿಲ್ಲ ಅಂತ ಹೇಳಿ ತನ್ನ ಮನೋವ್ಯಾಕುಲತೆಯನ್ನು ವ್ಯಕ್ತಪಡಿಸುವ ರಾಧೆಯನ್ನು ಸಮಾಧಾನಗೊಳಿಸುವ ಗಂಡನಾಗಿ ಕಂಡುಬರ್ತಾರೆ. ಅದಾದಮೇಲೆ ಶಿವಜಲ ಮತ್ತು ಗಂಗಿ ಅಲ್ಲಿಗೆ ಪ್ರವೇಶ ಆಗುವಂಥದ್ದು. ಅವರು ಅರಮನೆಗೆ ಹೋದ್ವಿ, ಆದರೆ ಅಲ್ಲಿ ಅರಮನೆಯಲ್ಲಿ ನಮಗೆ ಒಳಗೆ ಯಾರೂ ಕೂಡ ಬಿಡಲಿಲ್ಲ ಅಂತ ಹೇಳ್ಕೊಳ್ಳುವ ಸಂದರ್ಭದಲ್ಲಿಯೇ ಅಲ್ಲಿಗೆ ಏಕಲವ್ಯನ ಪ್ರವೇಶವಾಗುವುದು. ಏಕಲವ್ಯನ ಪ್ರವೇಶವಾದಂತಹ ಸಂದರ್ಭದಲ್ಲಿ ಏಕಲವ್ಯನನ್ನು ಕಂಡಂತಹ ಇವರು ಏಕಲವ್ಯನ ಕೈಯಲ್ಲಿ ಹೆಬ್ಬೆರಳಿರದೇ ಇರುವುದಂಥದ್ದನ್ನು ನೋಡಿ, ಹೆಬ್ಬೆರಳು ಇರದೇ ಇರುವ ಏಕಲವ್ಯನನ್ನು ಕಂಡು ಹೆಬ್ಬೆರಳಿನ ವಿಚಾರವನ್ನು ಕೇಳಿದಾಗ ಗುರುದಕ್ಷಿಣೆಯಾಗಿ ಹೆಬ್ಬೆರಳನ್ನು ಕೊಟ್ಟೆ ಎಂಬ ಮಾತನ್ನು ಏಕಲವ್ಯ ಹೇಳ್ತಾನೆ. ನೀನು ಬೇಟೆಗಾರ ಅಲ್ವಾ, ನೀನು ಬೇಟೆಗಾರನಾಗಿದ್ದರೆ ಗುರುದಕ್ಷಿಣೆಯಾಗಿ ಯಾರಾದರೂ ಹೆಬ್ಬೆರಳನ್ನು ಕೊಡ್ತಾರಾ? ಹುಚ್ಚು ಹುಡುಗರು ನೀವು, ನನ್ನ ಮಗನೂ ಒಬ್ಬ ಕರ್ಣ ಇದ್ದಾನೆ, ಅವನು ನಿನ್ನ ಥರದವನೇ ಅಂತ ಹೇಳಿದಾಗ, ಕರ್ಣನ ಮಕ್ಕಳ ಮಹಾವೀರ ಕರ್ಣನ ತಂದೆ ತಾಯಿಯ ನೀವು, ನಿಮ್ಮಿಂದ ನನಗೆ ಆಶೀರ್ವಾದ ಬೇಕು ಎಂದು ಏಕಲವ್ಯ ರಾಧೆ ಮತ್ತು ರಾಧೆಯ ಗಂಡನ ಬಳಿಯಲ್ಲಿ ಆಶೀರ್ವಾದವನ್ನು ಪಡೆದು ಹೋಗುವಂಥದ್ದನ್ನು ನಾವು 5ನೇ ದೃಶ್ಯದಲ್ಲಿ ಕಾಣಬಹುದು. ಒಟ್ಟಾರೆ 5ನೇ ದೃಶ್ಯದಲ್ಲಿ ಗಂಗೆಯ ಗಂಡ ಶಿವಜಲ, ರಾಧೆಯ ಗಂಡ ಶಿವಜಲ, ಗಂಗಿ ಮತ್ತು ಏಕಲವ್ಯರ ನಡುವೆ ನಡೆಯುವಂತಹ ಇಂತಹ ಸಂಭಾಷಣೆಯನ್ನು ನಾವಿಲ್ಲಿ ಕಾಣಬಹುದು. ಇನ್ನು ದೃಶ್ಯ 6ಕ್ಕೆ ಬಂದರೆ ಪುನಃ ಸಹದೇವ, ತ್ರಿಕಾಲಜ್ಞಾನಿಯಾಗಿರುವಂತಹ ಸಹದೇವ ನನ್ನೆತ್ತಮ್ಮ ಅವಳ ಜನನಿಯ ಚರಿತ್ರೆಯನ್ನು ಮೆಲುಕು ಹಾಕಿಕೊಂಡು ಪಾಂಡವರು ಯಾರ್ಯಾರಿಂದ ಯಾರ್ಯಾರು ಜನಿಸಿದರು ಎಂಬುದನ್ನು ನೆನಪಿಸಿಕೊಂಡು ಅವರಿಗೆ ಮುಂದಿನ ಭವಿಷ್ಯ ಏನಿದೆ ಎಂಬುದನ್ನು ಅರಿತು ನೀತಿ, ಅನೀತಿ ಮತ್ತು ಸುನೀತಿಯ ಬಗೆಗೆ ಮಾತುಗಳನ್ನಾಡುತ್ತಾ, ನೀತಿ ಅಂದರೆ ಎಲ್ಲದೂ ಒಂದೇ, ನೀತಿಯಲ್ಲಿ ಅನೀತಿ ಸುನೀತಿ ಎಂಬುದನ್ನು ಮೆಲುಕು ಹಾಕುತ್ತಾ ಅದರ ವಿಪರ್ಯಾಸವನ್ನು ನೆನೆಯುತ್ತಾ ತನ್ನಷ್ಟಕ್ಕೆ ತಾನೇ ಸ್ವಗತದ ಮುಖೇನವಾಗಿ ತನ್ನಷ್ಟಕ್ಕೆ ತಾನೇ ತನ್ನ ತ್ರಿಕಾಲ ಜ್ಞಾನದ ದುರಂತವನ್ನು ನೆನೆಯುತ್ತಾ ಅಳಲಿಸುವಂಥದ್ದನ್ನು ನಾವು ದೃಶ್ಯ 7ರಲ್ಲಿ ಕಾಣಬಹುದಾಗಿದೆ. ಇನ್ನು ದೃಶ್ಯ 8ಕ್ಕೆ ಬಂದರೆ ಇಲ್ಲಿ ಕೃಷ್ಣ ಮತ್ತು ಕರ್ಣರ ನಡುವೆ ನಡೆಯುವಂತಹ ಸಂಭಾಷಣೆ. ಕೃಷ್ಣ ಮತ್ತು ಕರ್ಣರ ನಡುವೆ ಜನ್ಮ ವೃತ್ತಾಂತದ ಬಗೆಗೆ ತಿಳಿಸುವಂತಹ ವಿಚಾರಗಳು. ಜನ್ಮ ವೃತ್ತಾಂತ, ನೀನು ಕುಂತಿಯ ಮಗ ಎಂಬುದಾಗಿ ತಿಳಿಸುವಂಥದ್ದು. ನೀನು ಒಪ್ಪಿದರೆ ಕರ್ಣ, ನೀನು ಕೌರವರು ಮತ್ತು ಪಾಂಡವರಿಬ್ಬರಲ್ಲೂ ಸಹ ಹಿರಿಯವನು, ನಿನ್ನಿಂದ ರಾಜ್ಯಭಾರವನ್ನು ಮಾಡಿಸುವುದು ನನ್ನ ಕರ್ತವ್ಯ, ನೀನು ಎಲ್ಲರಿಗಿಂತ ದೊಡ್ಡವನು, ನೀನು
ಹಿರಿಯವನಾಗಿ ರಾಜ್ಯಭಾರವನ್ನು ಮಾಡಿದರೆ ಕುರುಕ್ಷೇತ್ರ ಯುದ್ಧವನ್ನು ತಪ್ಪಿಸಬಹುದು ಎಂದು ಹೇಳಿದಾಗ ಕರ್ಣ ಅದಕ್ಕೆ ಒಪ್ಪದೇ ಇರುವ ರೀತಿಯಲ್ಲಿ ಪ್ರತ್ಯುತ್ತರವಾಗಿ ಮಾತನಾಡುವಂಥದ್ದನ್ನು ನಾವು ಕಾಣ್ಬೋದು. ಅಂತಹ ಸಂದರ್ಭದಲ್ಲಿ ನಿನ್ನ ಹುಟ್ಟಿನ ಗುಟ್ಟು 5 ಜನರಿಗೆ ಗೊತ್ತಿತ್ತು. ಅದು ಸೂರ್ಯದೇವ ಮತ್ತು ಕುಂತಿಯರಿಗೆ, ಸಹದೇವ ಮತ್ತು ದುರ್ಯೋಧನರಿಗೆ ಹಾಗೂ ನಾನು ಅಂದರೆ ಕೃಷ್ಣನಿಗೆ ಮಾತ್ರ ಗೊತ್ತಿತ್ತು. ಅಂದರೆ ನಿನ್ನ ಜನ್ಮ ರಹಸ್ಯ, ನಿನ್ನ ಹುಟ್ಟಿನ ಗುಟ್ಟು ದುರ್ಯೋಧನಿಗೆ ಮೊದಲೇ ಗೊತ್ತಿದ್ದರಿಂದ ಅವನು ನಿನ್ನನ್ನು ಕುತಂತ್ರದಿಂದ ಗೆಳೆಯನನ್ನಾಗಿ ಸ್ನೇಹಿತನನ್ನಾಗಿ ಮಾಡಿಕೊಂಡಿದ್ದಾನೆ ಎಂಬ ಮಾತುಗಳನ್ನು ಹೇಳಿದರೂ ಕೂಡ ಆ ರಾಜಸಭೆಯಲ್ಲಿ ಮೊದಲೇ ನಡೆದಂತಹ ಆ ರಾಜಸಭೆಯಲ್ಲಿ ಕುಲದ ಮೇಲೆ ನಿಂದನೆಗಳು ವ್ಯಕ್ತವಾದಾಗ ನನ್ನ ಪರವಾಗಿ ಮಾತನಾಡಲು ಯಾರೂ ಕೂಡ ಬರಲಿಲ್ಲ. ಇವತ್ತು ನೀನು ಉನ್ನತ ಕುಲದಲ್ಲಿ ಹುಟ್ಟಿದ್ದೀಯಾ ಅಂತ ಹೇಳೋದಕ್ಕೆ ಬರುವ ನೀವು ಕೂಡ ಕುಲದ ವಿಚಾರವಾಗಿ ನನ್ನ ಪರವಾಗಿ ಯಾರೂ ಕೂಡ ಮಾತನಾಡಲಿಲ್ಲ. ಆ ದಿನದಂದು ನನ್ನ ಪರವಾಗಿ ಮಾತಾಡಿದವನು ನನ್ನ ಗೆಳೆಯ ದುರ್ಯೋಧನ ಮಾತ್ರ. ಆ ಕಾರಣಕ್ಕಾಗಿ ನಾನು ದುರ್ಯೋಧನನಿಗೆ ಯಾವುದೇ ಕಾರಣಕ್ಕೂ ಕೇಡನ್ನೆಸಗುವುದಿಲ್ಲ. ದುರ್ಯೋಧನನ ವಿರುದ್ಧವಾಗಿ ನಾನು ಯಾವುದೇ ಕಾರಣಕ್ಕೂ ಯುದ್ಧವನ್ನು ನಿಲ್ಲಿಸುವುದಿಲ್ಲ ಅಥವಾ ಯುದ್ಧದಿಂದ ಹಿಂದೆ ಸರಿಯುವುದಿಲ್ಲ ಎಂಬ ಮಾತುಗಳನ್ನು ಕರ್ಣ ಹೇಳುವಂಥದ್ದನ್ನು ನಾವು ಕಾಣಬಹುದು. ಕರ್ಣ ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಯುದ್ಧದಿಂದ ಹಿಂದೆ ಸರಿಯಲು ಅಥವಾ ಪಾಂಡವರ ಪಕ್ಷ ವಹಿಸಲು ಒಪ್ಪದೇ ಇದ್ದಂತಹ ಸಂದರ್ಭದಲ್ಲಿ ಕೃಷ್ಣ ಕುತಂತ್ರದಿಂದ ಕರ್ಣನ ಕರ್ಣಕುಂಡಲವನ್ನು ವಶಪಡಿಸಿಕೊಳ್ಳುವಂತಹ ಸಂಭಾಷಣೆಗಳು ಇಲ್ಲಿ ನಡೆದಿವೆ. ಕರ್ಣ ಮತ್ತು ಕೃಷ್ಣರ ನಡುವೆ ನಡೆಯುವಂತಹ ಸಂಭಾಷಣೆ 7ನೇ ದೃಶ್ಯದಲ್ಲಿ ನಡೆಯುವಂಥದ್ದು. ಇಲ್ಲಿ ಕರ್ಣನ ಜನ್ಮ ರಹಸ್ಯವನ್ನು ಕೃಷ್ಣ ಹೇಳುವಂಥದ್ದು, ಯುದ್ಧದಿಂದ ಹಿಂದೆ ಸರಿಯುವಂತೆ ಹೇಳುವಂಥದ್ದು, ಒಂದಷ್ಟು ಆಮಿಷಗಳನ್ನು ಒಡ್ಡಿ ಅವನನ್ನು ರಾಜ್ಯಭಾರವನ್ನು ಮಾಡುವಂತೆ ಕೇಳಿಕೊಳ್ಳುವಂಥದ್ದು, ಯಾವುದಕ್ಕೂ ಒಪ್ಪದೆ ತನ್ನ ಪ್ರಭು ವಾತ್ಸಲ್ಯವನ್ನು ಅಥವಾ ಗೆಳೆಯನ ಪ್ರೀತಿಯನ್ನು ವ್ಯಕ್ತಪಡಿಸಿದಂತಹ ಕರ್ಣನ ಬಳಿಯಲ್ಲಿ ಆತನ ಕರ್ಣಕುಂಡಲವನ್ನು ಕೇಳುವಂತಹ ದೃಶ್ಯ ಈ 7ನೇ ದೃಶ್ಯದಲ್ಲಿ ನಡೆಯುವಂಥದ್ದನ್ನು ನಾವು ಕಾಣಬಹುದು. ಇನ್ನು 8ನೇ ದೃಶ್ಯಕ್ಕೆ ಬಂದರೆ ಇಲ್ಲಿ ಶಿವಜಲ ಅರಮನೆಯ ಬಳಿ ಅಂದರೆ ದುರ್ಯೋಧನನ ಅರಮನೆಯ ಬಳಿ ಕರ್ಣನಿಗಾಗಿ ಕಾದು ಬಂದಿರುತ್ತಾನೆ. ಇಂತಹ ಸಂದರ್ಭದಲ್ಲಿ ದ್ವಾರಪಾಲಕರು ಅವರನ್ನು ಶಿವಜಲನನ್ನು ಒಳಗಡೆ ಬಿಡದೇ ಇರುವಂತಹ ಸಂದರ್ಭದಲ್ಲಿ ದ್ವಾರಪಾಲಕ 1 ಮತ್ತು ದ್ವಾರಪಾಲಕ 2 ಜೊತೆಗೆ ಶಿವಜಲರ ನಡುವೆ ನಡೆಯುವಂತಹ ಸಂಭಾಷಣೆ. ಬೆಸ್ತರಾದಂತಹ ಇವರು ಮೀನನ್ನು ಹಿಡಿದು ತಂದು ಕೊಡ್ತೀನಿ, ನನ್ನನ್ನು ಒಳಗಡೆ ಬಿಡಿ, ನಾನು ಕರ್ಣನನ್ನು ನೋಡಬೇಕು, ಕರ್ಣ ನನ್ನ ಅಣ್ಣ ಎನ್ನುವ ಮಾತುಗಳನ್ನು ಹೇಳಿದಾಗ ದ್ವಾರಪಾಲಕರು ನೀನು ಮೊನ್ನೆ ಕರ್ಕೊಂಡು ಬಂದಿದ್ದಲ್ಲ ಆ ಗಂಗೆಯನ್ನು, ಆ ಹುಡುಗಿಯನ್ನು ಕರ್ಕೊಂಡು ಬಾ, ಆಗ ನೀನು ಒಳಗೆ ಬಿಡ್ತೀವಿ ಅನ್ನೋ ಮಾತುಗಳನ್ನು ಆಡುವಂಥದ್ದು. ಈ ರೀತಿಯಾಗಿ 8ನೇ ದೃಶ್ಯದಲ್ಲಿ ಶಿವಜಲ ಮತ್ತು ದ್ವಾರಪಾಲಕರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ನಾವು ಕಾಣಬಹುದು. ಇನ್ನು 9ನೇ ದೃಶ್ಯಕ್ಕೆ ಬಂದರೆ ಇಲ್ಲಿ ಕರ್ಣ ತನ್ನ ಸಾಕು ತಾಯಿಯಾಗಿರುವಂತಹ ರಾಧೆಯ ಬಳಿ ಬಂದಿರುತ್ತಾನೆ. ರಾಧೆಯ ಬಳಿ ಬಂದು ರಾಧೆ ಗಂಡ ಜೊತೆಗೆ ಕರ್ಣರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು 9ನೇ ದೃಶ್ಯದಲ್ಲಿ ನಾವು ಕಾಣಬಹುದು. ಈ 9ನೇ ದೃಶ್ಯದಲ್ಲಿ ರಾಧೆಯ ಬಳಿ ಬಂದಿರುವಂತಹ ಕರ್ಣನನ್ನು ರಾಧೆ ಸಂತೈಸುವಂಥದ್ದು, ರಾಧೆಯ ತೊಡೆಯ ಮೇಲೆ ಮಲಗಿ ಕನವರಿಸುವಂಥದ್ದು. ಈ ರೀತಿಯಾಗಿ ನಾವು 9ನೇ ದೃಶ್ಯವನ್ನು ಕಾಣಬಹುದು. ಮಗನನ್ನು ತುಂಬು ಪ್ರೀತಿಯಿಂದ ಸಂತೈಸುವಂತಹ ರಾಧೆ ಜೊತೆಗೆ ಆತನ ಕಿರೀಟ, ಆ ಕಿರೀಟವನ್ನು ಕುಳಿತದ್ದ ಮರದ ಅಡಿಯಲ್ಲಿ ಇಟ್ಟು ತಾಯಿಯ ತೊಡೆಯ ಮೇಲೆ ಮಲಗುವಂತಹ ಕರ್ಣ ತಾಯಿಗೆ ಯಾವುದೇ ಚಿಂತೆಯನ್ನು ಮಾಡಬಾರದೆಂಬಂತೆ ಹೇಳುವ ಮಾತುಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ 9ನೇ ದೃಶ್ಯದಲ್ಲಿ. ಇನ್ನು 10ನೇ ದೃಶ್ಯಕ್ಕೆ ಬಂದರೆ ಪುನಃ ಕರ್ಣ ಮತ್ತು ಕುಂತಿಯ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು 10ನೇ ದೃಶ್ಯದಲ್ಲಿ ನಾವು ಕಾಣಬಹುದು. ಇಲ್ಲಿ ಕುಂತಿ ಮತ್ತು ಕರ್ಣರ ನಡುವೆ ನಡೆಯುವಂತಹ ಸಂಭಾಷಣೆ. ತಾಯಿ ಕುಂತಿ ತನ್ನ ಮಗನಿಗೆ ಇನ್ನೊಮ್ಮೆ ತನ್ನ ಜನ್ಮ ರಹಸ್ಯವನ್ನು ತಿಳಿಸಿ ನನ್ನ ಮಗನಾಗಿ ನೀನು ನನಗೆ ವಾಪಸ್ ಬರುವಂತೆ ಕೇಳಿಕೊಳ್ಳುತ್ತಾಳೆ. ಆದರೆ ಕರ್ಣ ಒಪ್ಪದೇ ಇದ್ದಾಗ ರಾಜ್ಯದ ಆಮಿಷವನ್ನು ಈಕೆಯೂ ಸಹ ಒಡ್ಡುತ್ತಾಳೆ. ಪಾಂಡವರು ಮತ್ತು ಕೌರವರ
ಮೊದಲಿಗನು ನೀನು ಮನಸ್ಸು ಮಾಡಿದರೆ ಯುದ್ಧವನ್ನು ನಿಲ್ಲಿಸಿ ರಾಜ್ಯಭಾರವನ್ನು ನೀನು ಮಾಡಬಹುದು ಎಂಬ ಆಮಿಷವನ್ನು ಒಡ್ಡುತ್ತಾಳೆ. ಆದರೆ ಯಾವುದಕ್ಕೂ ಕಿವಿಗೊಡದ ಕರ್ಣನಲ್ಲಿ ಕುಂತಿ ಒಮ್ಮೆ ತೊಟ್ಟಂತಹ ಬಾಣವನ್ನು ಮತ್ತೆ ತೊಡದಿರುವಂತೆ ಮಾತನ್ನು ತೆಗೆದುಕೊಳ್ಳುತ್ತಾಳೆ. ವಚನವನ್ನು ತೆಗೆದುಕೊಂಡು ತನ್ನ ಮಗನ ದುಸ್ಥಿತಿಯನ್ನು ಕಂಡು ರೋಧಿಸಿ, ರಾಧೆ ಮಾತ್ರವೇ ನಿನ್ನ ತಾಯಿಯಲ್ಲ, ನಾನು ಕೂಡ ನಿನಗೆ ತಾಯಿಯೇ ಎಂಬುದನ್ನು ಕರ್ಣನಿಗೆ ಮನವರಿಕೆ ಮಾಡುವ ಪ್ರಯತ್ನದಲ್ಲಿ ಕುಂತಿ ಇರುತ್ತಾಳೆ. ಆದರೆ ಕರ್ಣ ಆವತ್ತು ಇಲ್ಲದ ತಾಯಿ ವಾತ್ಸಲ್ಯ ಇವತ್ತೇತಕ್ಕೆ? ಹುಟ್ಟಿದಾಗ ನನ್ನನ್ನು ನೀರಿನಲ್ಲಿ ಬಿಟ್ಟಂತಹ ನೀನು ಇವತ್ತು ತಾಯಿ ಎಂದುಕೊಂಡು ಬಂದಿದ್ದೀಯಲ್ಲ ಎಂಬ ಒಂದಷ್ಟು ನಿಂದನೆಯ ಮಾತುಗಳನ್ನಾಡಿದರೂ ಕೂಡ ಕರ್ಣ ತಾಯಿಯ ಮಾತಿಗೆ ಯಾವುದೇ ಮರುಮಾತನಾಡದೆ ತನ್ನ ಮಾತನ್ನು ತೊಟ್ಟ ಬಾಣವನ್ನು ಮತ್ತೆ ತೊಡುವುದಿಲ್ಲ ಎಂಬ ವಚನವನ್ನು ಕೊಡುವುದನ್ನು ನಾವು ಈ ದೃಶ್ಯದಲ್ಲಿ, ಅಂದರೆ 10ನೇ ದೃಶ್ಯದಲ್ಲಿ ಕಾಣಬಹುದು. 10ನೇ ದೃಶ್ಯದಲ್ಲಿ ಕುಂತಿ ಮತ್ತು ಕರ್ಣರ ನಡುವೆ ಇಂತಹ ಸಂಭಾಷಣೆಗಳು ಯುದ್ಧದಿಂದ ಹಿಂದೆ ಸರಿಯುವಂತೆ ಅಥವಾ ಪಾಂಡವರ ಪಕ್ಷ ವಹಿಸುವಂತೆ ಅಥವಾ ಯುದ್ಧವನ್ನು ರದ್ದು ಮಾಡಿ ನೀನೇ ರಾಜ್ಯಭಾರವನ್ನು ಮಾಡುವಂತೆ ಕುಂತಿ ಕೇಳಿಕೊಂಡರು. ದುರ್ಯೋಧನನಿಗೆ ಮೋಸ ಮಾಡಲಾರೆ, ದುರ್ಯೋಧನ ನನ್ನ ಆಪ್ತ ಗೆಳೆಯ, ಪ್ರಾಣ ಮಿತ್ರ, ಅಂತಹ ದುರ್ಯೋಧನನಿಗೆ ನಾನೆಂದೂ ಕೂಡ ಮೋಸ ಮಾಡುವುದಿಲ್ಲ ಎಂಬ ಮಾತುಗಳನ್ನಾಡಿ ತೊಟ್ಟ ಬಾಣವನ್ನು ಮತ್ತು ತೊಡಲಾರೆ ಎಂಬ ವಚನವನ್ನು ಕುಂತಿಗೆ ಕೊಟ್ಟು ಕಳಿಸುವಂಥದ್ದನ್ನು ನಾವು 10ನೇ ದೃಶ್ಯದಲ್ಲಿ ಕಾಣಬಹುದು. ಇನ್ನು 11ನೇ ದೃಶ್ಯಕ್ಕೆ ಬಂದರೆ ಇಲ್ಲಿ ಕುರುಕ್ಷೇತ್ರ ಯುದ್ಧದ ಮೊದಲ ದಿನ ಯುದ್ಧದ ಭೀಷ್ಮ ಮತ್ತು ಕರ್ಣರ ನಡುವೆ ನಡೆಯುವಂತಹ ಸಂಭಾಷಣೆಯಲ್ಲಿ ಸೇನಾಧಿಪತಿಯಾಗಲು ಯುದ್ಧದ ಮೊದಲ ದಿನದ ಸೇನಾಧಿಪತ್ಯವನ್ನು ವಹಿಸಲು ಭೀಷ್ಮರಿಗೆ ದುರ್ಯೋಧನ ವಹಿಸಿರುತ್ತಾನೆ. ಆದರೆ ಕರ್ಣ ನಾನೇ ಸೇನಾಧಿಪತ್ಯವನ್ನು ವಹಿಸುತ್ತೇನೆ ಎಂಬ ಮಾತುಗಳನ್ನು ಹೇಳಿದಾಗ ಭೀಷ್ಮ ಇಂದು ಬೇಡ, ಇಂದು ನನ್ನ ಸರದಿ, ಮುಂದಿನ ದಿನ ಅಂದರೆ ನಾಳೆಯ ಯುದ್ಧದಲ್ಲಿ ಸೇನಾಧಿಪತ್ಯವನ್ನು ನೀನು ವಹಿಸು ಎಂಬ ಮಾತುಗಳನ್ನು ಹೇಳುತ್ತಾರೆ. ಈ ಇಬ್ಬರ ನಡುವೆ ಸಂಭಾಷಣೆ ನಡೆಯುತ್ತಿರುವಾಗ ಕರ್ಣನಿಗೆ ಭೀಷ್ಮರು ಸಮಾಧಾನಗೊಳಿಸುವ ರೀತಿಯಲ್ಲಿ, ನಾನು ದ್ರೋಣರ ಮಾತುಗಳನ್ನು ಕಿವಿಗೆ ಹಾಕಿಕೊಳ್ಳದೆ ದ್ರೋಣರ ಮಾತುಗಳಿಂದ ಬೇಸರ ಪಟ್ಟುಕೊಳ್ಳಬೇಡ ಮಗು ಎಂಬ ಮಾತುಗಳನ್ನು ತಾತ ಭೀಷ್ಮ ಕರ್ಣನಿಗೆ ಹೇಳುವಂಥದ್ದನ್ನು ಕಾಣಬಹುದು. ಅದರೊಟ್ಟಿಗೆ ನಾಳಿನ ಯುದ್ಧದಲ್ಲಿ ನಾನು ಸೇನಾಧಿಪತ್ಯವನ್ನು ವಹಿಸುತ್ತೇನೆ, ಮುಂದಿನ ದಿನದ ಸೇನಾಧಿಪತ್ಯವನ್ನು ನೀನು ವಹಿಸಿಕೊ ಎಂದು ಹೇಳಿದಾಗ ನಿಮ್ಮ ಸತ್ಕುಲ ಮತ್ತು ಕೀಳುಕುಲಗಳೆರಡೂ ಸಮಾನವಾಗುವುದು ಒಂದೇ ವೇದಿಕೆಯಲ್ಲಿ, ಅದು ಕೂಡ ರಣರಂಗದಲ್ಲಿ ಎಂಬ ಮಾತುಗಳನ್ನು ಕರ್ಣ ಭೀಷ್ಮರಿಗೆ ಆಡುವಂಥದ್ದನ್ನು ನಾವು ಈ ದೃಶ್ಯದಲ್ಲಿ ಕಾಣಬಹುದು. ಆ ಕಾರಣಕ್ಕಾಗಿಯಾದರೂ ನಾನು ಈ ದಿನದ ಸೇನಾಧಿಪತ್ಯವನ್ನು ವಹಿಸುತ್ತೇನೆ ಎಂಬ ಮಾತುಗಳನ್ನಾಡಿದಾಗ, ನಿನ್ನದೇ ರಾಜ ದುರ್ಯೋಧನ ವಹಿಸಿರುವ ಕೆಲಸ ಇದು, ನಾನು ಇಂದಿನ ದಿನದ ಸೇನಾಧಿಪತ್ಯವನ್ನು ವಹಿಸಲೇಬೇಕು ಎಂಬ ಮಾತುಗಳು ಭೀಷ್ಮಾಚಾರ್ಯರಲ್ಲಿ ಬರುತ್ತವೆ. ಇಂತಹ ಮಾತುಗಳನ್ನು ಕೇಳಿದಂತಹ ಕರ್ಣ ಇನ್ನು ದೃಶ್ಯ 12 ನೋಡುವುದಾದರೆ ಇಲ್ಲಿ ಕರ್ಣ ಮತ್ತು ಏಕಲವ್ಯರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ಕಾಣಬಹುದು. ಕರ್ಣ ಮತ್ತು ಏಕಲವ್ಯರ ನಡುವೆ ಭೇಟಿಯಾಗಿ ಅವರಿಬ್ಬರ ನಡುವಿನ ಪರಸ್ಪರ ಪರಿಚಯವಾದ ನಂತರದಲ್ಲಿ ಹೆಬ್ಬೆರಳನ್ನು ಕತ್ತರಿಸಿಕೊಟ್ಟ ಬಗ್ಗೆ ಮಾತನಾಡುವಾಗ, ನನಗೆ ನನ್ನ ಹೆಬ್ಬೆರಳಿನ ಚಿಂತೆಯಲ್ಲ, ನಿನ್ನ ತಲೆಯದ್ದೇ ಚಿಂತೆ. ಅಂದರೆ ನನ್ನ ರೀತಿಯೇ ನೀನು ಜೀವವನ್ನು ಕಳೆದುಕೊಳ್ಳುವೆ ಎಂಬ ಮಾತುಗಳನ್ನು ಏಕಲವ್ಯ ಕರ್ಣನಿಗೆ ಆಡುವಂಥದ್ದನ್ನು 12ನೇ ದೃಶ್ಯದಲ್ಲಿ ನಾವು ಕಾಣಬಹುದು. ಇನ್ನು 13ನೇ ದೃಶ್ಯದಲ್ಲಿ ಅಶ್ವತ್ಥಾಮ ಮತ್ತು ಕರ್ಣರ ನಡುವೆ ನಡೆಯುವಂತಹ ಸಂಭಾಷಣೆಯನ್ನು ಕಾಣಬಹುದು. ಇಲ್ಲಿ ರಂಗಸಭೆಯಲ್ಲಿ ಸಭಾಸದನದಲ್ಲಿ ಕರ್ಣ ದ್ರೋಣರಿಗೆ ವಾಪಸ್ ತಿರುಗಿ ಮಾತನಾಡಿರುವುದನ್ನು ನಿಂದಿಸಿ ಅಶ್ವತ್ಥಾಮ ಕರ್ಣನನ್ನು
ನಿಂದಿಸುವ ತೆರನಾಗಿ ಬಂದಿರುವಂಥದ್ದನ್ನು ಕಾಣಬಹುದು. ಕರ್ಣ ನಿನಗೆ ದುರಹಂಕಾರ ನನ್ನ ತಂದೆಯನ್ನು ಆಸ್ಥಾನದಲ್ಲಿ ಎಲ್ಲರ ಎದುರು ನಿಂದಿಸಿ ಮಾತನಾಡಿರುವುದು ಸರಿಯೇ ಎಂಬ ಪ್ರಶ್ನೆಯನ್ನು ಅಶ್ವತ್ಥಾಮ ಕೇಳಿದಾಗ, ಅಶ್ವತ್ಥಾಮ, ನಿನ್ನ ತಂದೆ ದ್ರೋಣಾಚಾರ್ಯರು ಆಡಿದ ಮಾತುಗಳೂ ಕೂಡ ಸರಿಯಿಲ್ಲ. ನನ್ನ ಸೇನಾಧಿಪತ್ಯದ ವಿಚಾರ ಬಂದಾಗ ಅಲ್ಲಿ ಸೇನಾಧಿಪತ್ಯದ ವಿಚಾರವನ್ನು ಬಿಟ್ಟು ಕುಲದ ಬಗ್ಗೆ ಮಾತನಾಡಿದ ನಿನ್ನ ತಂದೆಯ ಮಾತುಗಳು ಸರಿಯೇ ಎಂಬುದಾಗಿ ಇವರಿಬ್ಬರ ನಡುವೆ ಈ ವಿಚಾರವಾಗಿ ಸಂಭಾಷಣೆಗಳು ನಡೆಯುವಂಥದ್ದನ್ನು ನೋಡಬಹುದು. ಸೇನಾಧಿಪತ್ಯಕ್ಕಾಗಿ ಭೀಷ್ಮಾಚಾರ್ಯರು ಮತ್ತು ಕರ್ಣನ ನಡುವೆ ಪಂಥಾಹ್ವಾನ ಬಂದಂಥ ಸಂದರ್ಭದಲ್ಲಿ ನಿನ್ನ ನಾಲಿಗೆ ನಿನ್ನ ಕುಲವನ್ನು ಹೇಳುತ್ತದೆ ಎಂಬ ಮಾತನ್ನು ದ್ರೋಣಾಚಾರ್ಯರು ಆಡಿದರು. ಇದು ನಿನ್ನ ತಂದೆ ಆಡಿದ ಮಾತು ಸರಿಯೇ ಎಂಬುದನ್ನು ಕರ್ಣ ಅಶ್ವತ್ಥಾಮನಿಗೆ ಕೇಳಿದಾಗ, ನಮ್ಮ ಕುಲ ಉನ್ನತ ಕುಲದಲ್ಲಿದೆ ಅಂದ ಮೇಲೆ ನಿನ್ನ ಕುಲ ಕೀಳು ಕುಲವೇ ತಾನೇ ಎಂಬ ರೀತಿಯಲ್ಲಿ ಕುಲದ ನಿಂದನೆಯನ್ನು ಅಶ್ವತ್ಥಾಮ ಮಾಡಿರುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಹಾಗಾದರೆ ಕುಲವನ್ನು ಹಿಡಿದು ಅಂಗಿಸುವಂತಹ ನಿನ್ನ ತಂದೆಯ ಕುಲ ಯಾವುದು, ನಿನ್ನ ತಂದೆಯ ಕುಲ ಶ್ರೇಷ್ಠವೇ ಎಂಬುದನ್ನು ಕೇಳುವ ಪ್ರಶ್ನಿಸುವ ರೀತಿಯಲ್ಲಿ ಇವರಿಬ್ಬರ ಸಂಭಾಷಣೆ ನಡೆಯುವುದು. ಪಿತೃ ಮತ್ತು ಪುತ್ರರ ನಡುವೆ ಇಬ್ಬರಲ್ಲಿಯೂ ಕೂಡ ಕುಲದ ಬಗ್ಗೆ ಒಳ್ಳೆಯ ಅಭಿಪ್ರಾಯವಿಲ್ಲ ಎಂಬುದನ್ನು ಕರ್ಣ ಹೇಳುತ್ತಾನೆ. ನಿನ್ನ ನಾಲಿಗೆ ಮತ್ತೊಮ್ಮೆ ನಿನ್ನ ಯೋಗ್ಯತೆಯನ್ನು ಸಾರುತ್ತದೆ ಎಂಬುದನ್ನು ಅಶ್ವತ್ಥಾಮ ಹೇಳಿದಾಗ ಸಿಟ್ಟುಗೊಂಡಂತಹ ಕರ್ಣ, ಕುಲವೆಂಬುದು ನಿಮ್ಮಂಥವರು ಮಾಡಿದ ಸಂಚು, ಮನುಷ್ಯತ್ವದ ನಾಶದಂಚು ಅಂತ ಹೇಳ್ತಾ ಹೋಗ್ತಾನೆ. ಇದಕ್ಕೆ ಪ್ರತ್ಯುತ್ತರವಾಗಿ ಅಶ್ವತ್ಥಾಮ ಕುಲದ ಬಗ್ಗೆ ಬೇರೆ ಬೇರೆ ನೆಲೆಗಳನ್ನು ಹೇಳುತ್ತಾ ಕರ್ಣನನ್ನು ಹೀಯಾಳಿಸುವಂಥದ್ದನ್ನು ಕಾಣಬಹುದು. ನಾನಾದರೂ ಒಬ್ಬ ತಾಯಿಗೆ ಜನಿಸಿರುವೆ, ಇನ್ನೊಬ್ಬ ತಾಯಿಯ ರಕ್ಷಣೆಯಲ್ಲಿ ಬೆಳೆದಿರುವೆ. ನನಗೆ ಇಬ್ಬರು ತಾಯಿಗಳಿರುವರು, ಆದರೆ ನಿನಗೆ ತಾಯಿಯೇ ಇಲ್ಲ. ಪರಮೇಶ್ವರಿ ಅವತಾರದಲ್ಲಿ ಜನಿಸಿದ ನಿನ್ನ ಕುಲಚರಿತ್ರೆ ಎಂಥದ್ದು ಎಂಬುದಾಗಿ ಕರ್ಣ ಪ್ರಶ್ನಿಸುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಕುಲ ಎಂದರೆ ಜಾತಿಯ ವಿಚಾರವಲ್ಲ. ತ್ಯಾಗ ಎಂಬುದು ಕುಲ, ಸತ್ಯ ಎಂಬುದು ಕುಲ, ಶೌರ್ಯ ಎಂಬುದು ಕುಲ, ಶುದ್ಧ ಜೀವನವೇ ಕುಲ, ಅಭಿಮಾನವೇ ಕುಲವಾಗಿ ಕಂಡುಬರುತ್ತದೆ ಎಂಬುದನ್ನು ಕರ್ಣ ಹೇಳುತ್ತಾನೆ. ಅದರ ಅವಶ್ಯಕತೆ ನನಗಿಲ್ಲ, ನಾನೀಗಲೇ ಉನ್ನತ ಕುಲದಲ್ಲಿ ಜನಿಸಿದವ ಎಂಬ ದುರಹಂಕಾರದ ಮಾತನ್ನು ಅಶ್ವತ್ಥಾಮ ಆಡುವಂಥದ್ದನ್ನು ನಾವು ಈ ಒಂದು ದೃಶ್ಯದಲ್ಲಿ ಕಾಣಬಹುದಾಗಿದೆ. ಕೊನೆಯಲ್ಲಿ ಕರ್ಣ, ನನಗೆ ಜನ್ಮ ಕೊಟ್ಟವಳು ಒಬ್ಬ ತಾಯಿಯಾದರೆ ತಾಯಿ ರಾಧೆ ನನಗೆ ಮೀನಿನ ಹೆಜ್ಜೆಗಳನ್ನು ಕಂಡುಕೊಳ್ಳುವಂತಹ ಸಂಸ್ಕಾರವನ್ನು ಕಲಿಸಿ ಒಳ್ಳೆಯ ಕುಲದಲ್ಲಿ ಬೆಳೆಸಿದ್ದಾಳೆ ಎಂಬ ಈ ತಾಯಿಯ ವಚನವನ್ನು ಇಲ್ಲಿ ನೆನಪಿಸಿಕೊಳ್ಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ಇದು 13ನೇ ದೃಶ್ಯದಲ್ಲಿ ಕಂಡುಬರುವಂಥದ್ದು. ಇನ್ನು 14ನೇ ದೃಶ್ಯಕ್ಕೆ ಬಂದರೆ, ಶಿವಜಲ ಯುದ್ಧ ಭೂಮಿಗೆ ರಣರಂಗಕ್ಕೆ ಬಂದು ಅಲ್ಲಿ ಬಿದ್ದಿರುವ ಕುದುರೆ, ರಥ, ಕಿರೀಟ ಎಲ್ಲವನ್ನು ಸುತ್ತಾಡಿ ಕರ್ಣನಿಗಾಗಿ ಅಲೆದಾಡುವಂಥದ್ದನ್ನು 14ನೇ ದೃಶ್ಯದಲ್ಲಿ ಕಾಣಬಹುದು. ಅಲೆದಾಡಿ ವಾಪಸ್ ಆದಂತಹ ಶಿವಜಲ ತಾಯಿ ರಾಧೆ ಮತ್ತು ತಂದೆಯ ಬಳಿಯಲ್ಲಿ ರಣರಂಗದ ದೃಶ್ಯವನ್ನು ಹೇಳುವಂಥದ್ದನ್ನು ನಾವಿಲ್ಲಿ ಕಾಣಬಹುದು. ತನ್ನ ಕಂದ ಗೆದ್ದು ಬರಲೆಂದು ಆಶಿಸುವಂತಹ ರಾಧೆಯ ಅಳಲು ಈ ಒಂದು ದೃಶ್ಯದಲ್ಲಿ ವ್ಯಕ್ತವಾಗಿರುವಂಥದ್ದನ್ನು ಕಾಣಬಹುದು. ಇನ್ನು 15ನೇ ದೃಶ್ಯದಲ್ಲಿ ಸಹದೇವ ತನ್ನ ಸಹೋದರ ಕರ್ಣನ ಸಾವು ನಿಶ್ಚಿತ ಎಂಬುದು ಇವನ ತ್ರಿಕಾಲ ಜ್ಞಾನದಲ್ಲಿ ಗೊತ್ತಾದರೂ ಸಹ ಅವನನ್ನು ಬದುಕಿಸಲು ಸಾಧ್ಯವಾಗದೇ ಇರುವಂತಹ ದುಸ್ಥಿತಿಯನ್ನು ಕಂಡು ನೆನೆದು ಮರುಕವನ್ನು ವ್ಯಕ್ತಪಡಿಸುವಂಥದ್ದನ್ನು 15ನೇ ದೃಶ್ಯದಲ್ಲಿ ಕಾಣಬಹುದು. 14ನೇ ದೃಶ್ಯದಲ್ಲಿ ಸಾರಥಿಯಾದಂತಹ ಶಲ್ಯ ರಥವನ್ನು ಬಿಟ್ಟು ಕಡೆಗಣಿಸಿ ಹೋದಂತಹ ಸಂದರ್ಭದಲ್ಲಿ ರಥದ ಚಕ್ರಗಳು ಭೂಮಿಯಲ್ಲಿ ಉಳಿ ಹೋಗಿದ್ದಂಥದ್ದನ್ನು ನೆನೆಯುತ್ತಾ ಆ ಸಂದರ್ಭದಲ್ಲಿ ಕರ್ಣನ ಕೊಲೆಯಾಗುವಂಥದ್ದನ್ನು ರಾಜಪ್ಪ ದಳವಾಯಿಯವರು ಈ ಒಂದು 16ನೇ ದೃಶ್ಯದಲ್ಲಿ ವ್ಯಕ್ತಪಡಿಸಿರುವಂಥದ್ದನ್ನು ಕಾಣಬಹುದು. ಈ 16 ದೃಶ್ಯಗಳಲ್ಲಿ ಕುಲದ ಬಗ್ಗೆ ಹೇಳುವ ಮಾತುಗಳನ್ನು ನಾವು ಒಂದೊಂದು ಪಾತ್ರಗಳ ಬಾಯಿಯಲ್ಲಿಯೂ ಕೇಳುವ ಮಾತುಗಳು ಇಲ್ಲಿ ವ್ಯಕ್ತವಾಗಿದೆ. ಇದು ರಾಜಪ್ಪ ದಳವಾಯಿಯವರ ಕುಲಂ ನಾಟಕ.